ನನ್ನ ಪ್ರೀತಿಯ ದೈವವಿಶ್ವಾಸಿ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರಿಯರೇ, ವಾಕ್ಯವನ್ನು ಓದ್ಕೊಂಡಿದ್ದೀರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ತನ್ನ ವಾಗ್ದಾನ ಮೂಲಕವಾಗಿ ನಮ್ಮೆಲ್ಲರ ಜೊತೆ ಮಾತಾಡ್ತಿದ್ದಾರೆ ಪ್ರಿಯರೇ. ಮತ್ತು ಪ್ರತಿ ಸಾಯಂಕಾಲ 9 ಗಂಟೆಗೆ ಲೈವ್ದಲ್ಲಿ ಸಹ ಏಕೀಭವಿಸ್ತಿದ್ರು ಪ್ರಿಯರೇ. ಮುಂಜಾನೆ ಬರುವ ವಾಗ್ದಾನ ಕೇಳಿ ಆತ್ಮಬಲ ಹೊಂದ್ಕೊಳ್ತಿದ್ರು ಪ್ರಿಯರೇ. ತುಂಬಾ ಸಂತೋಷ. ಮತ್ತು ಈ ಮುಂಜಾನೆ ಸಮಯ ದೇವ್ರು ನಮಗೆ ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 34ನೇ ಅಧ್ಯಾಯ 18ನೇ ವಚನ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋಗಿದವರನ್ನು ಉದ್ಧಾರ ಮಾಡುತ್ತಾನೆ. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ನಮಗೆ ಒಳ್ಳೆ ರೀತಿಯಾಗಿ ನಮಗೆ ವಾಗ್ದಾನ ಮೂಲಕವಾಗಿ ನಮ್ಮೆಲ್ಲರ ಜೊತೆಲಿ ಮಾತಾಡ್ತಿದ್ರೆ ಪ್ರಿಯರೇ. ಮುರಿದ ಮನಸ್ಸು ಉಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋಗಿದವರಿಗೆ ದೇವರು ಉದ್ಧಾರ ಮಾಡ್ತಾರೆ ಎಂಬುದಾಗಿ. ಹಲ್ಲೆಲೂಯ. ಮುರಿದೋದಂತ ಮನಸ್ಸುಳ್ಳವರನ್ನು ದೇವರು ನೆರವಾಗುತ್ತಾರೆ, ಕುಗ್ಗಿ ಹೋಗಿದವರನ್ನು ದೇವರು ಉದ್ಧಾರ ಮಾಡ್ತಾರೆ ಎಂಬುದಾಗಿ ಪ್ರಿಯರೇ. ಅದ್ಭುತ ರೀತಿಯಾಗಿ ದಾವೀದ ಭಕ್ತರು ಹೇಳುವ ಮಾತು ಪ್ರಿಯರೇ. ಮುರಿದೋದಂತ ಮನಸ್ಸುಳ್ಳವರಾಗಿ ನಾವು ಎಷ್ಟು ಯಾವ ವಿಷಯದಲ್ಲಿ ನಾವು ನಮಗೆ ಎದುರಾಗುವಂತ ಸಮಸ್ಯೆಗಳನ್ನು ನೋಡಿ ನಾವು ಭಯ ಪಡ್ತಿರುವಾಗ ನಮ್ಮ ಮನಸ್ಸು ನಮ್ಮ ಹೃದಯ ಮುರಿದೋದ ಹಾಗೆ ಏನಿಲ್ಲ ನಮ್ಮ ಜೀವಿತದಲ್ಲಿ ಎಂಬುದಾಗಿ ನಾವು ಅನ್ಕೊಳ್ಳುವಂತ ಪರಿಸ್ಥಿತಿಲಿ ದೇವರೇ ನಮ್ಮನ್ನು ನೆರವಾಗುತ್ತಾರೆ. ಆತನೇ ನಮ್ಗೆ ಸಹಾಯಕನು. ಕುಗ್ಗಿ ಹೋಗಿದಂತ ನಮ್ಮ ಮನಸ್ಸು ದೇವರು ನಮ್ಮನ್ನೇನ್ ಮಾಡ್ತಾರೆ, ಆತನ ಉದ್ಧಾರ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯ. ನಾವು ಯಾವ ವಿಷಯದಲ್ಲಿ ಮುರಿದು ಹೋಗುವಂತ ಮನಸ್ಸುಳ್ಳವರಾಗಿ, ಯಾವ ವಿಷಯ ಕುಗ್ಗಿ ಹೋಗಿದಂಥವರಾಗಿ, ಯಾವ ವಿಷಯ ನಮ್ಮ ಕಣ್ಣೀರಿಡುತ್ತಾ ಬಾಧೆ ಪಡುತ್ತಾ ಚಿಂತಿಸುತ್ತಾ ನಮ್ಮ ಪರಿಸ್ಥಿತಿಗಳು ಅಂತ ನೋಡಿ ನಾವು ಬಹಳ ರೀತಿಯಾಗಿ ಬಿದ್ದೋಗಿಂತ ಪರಿಸ್ಥಿತಿಯಾಗಿ ನಾವು ಜೀವಿಸ್ತಾ ಇರ್ತೇವೆ ಪ್ರಿಯರೇ. ಆದ್ರೆ ಭಯ ಪಡಬಿಡ್ದು. ಯಾಕಂದ್ರೆ ದೇವ್ರು ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರೆ ಪ್ರಿಯರೇ. ನಮ್ಮ ಕಷ್ಟಗಳು ನೋಡಿ ನಮ್ಮ ಮನಸ್ಸು ಮುರಿದು ಹೋಗುವಂತದ್ದಾಗಿದೆ ಪ್ರಿಯರೇ. ನಮ್ಮ ಸಮಸ್ಯೆಗಳು ನೋಡಿ ನಮ್ಮ ಜೀವನ ಆಗೋಯ್ತು, ನಮ್ಮ ಜೀವನ ಈಗ ಏನಿಲ್ಲ ನಮ್ಮ ಜೀವನ ಎಂಬ ಒಂದು ಪರಿಸ್ಥಿತಿ ಬಂದಾಗ ನಾವು ಬಹಳ ರೀತಿಯಾಗಿ ಕುಗ್ಗಿ ಹೋಗಿರ್ತೇವೆ. ನಮ್ಮನ್ನು ಯಾರು ಸಹಾಯ ಮಾಡ್ತಾರೆ, ನಮ್ಮ ಕುಟುಂಬ ಯಾರು ನಮ್ಮ ನೋಡ್ಕೊಳ್ತಾರೆ, ನಮ್ಗೆ ಯಾಕೆ ಇಂಥ ಕಷ್ಟಗಳು, ನಮ್ಗೆ ಯಾಕೆ ಇಂಥ ಪರಿಸ್ಥಿತಿಗಳು ಅಂತೇಳಿ ನಾವು ಬಹಳ ರೀತಿಗೆ ಕುಗ್ಗಿ ಹೋಗಿರುವಂತರಾಗಿರ್ತೇವೆ ಪ್ರಿಯರೇ. ಆದ್ರೆ ಮುಂಜಾನೆ ಸಮಯ ದೇವ್ರು ನಮ್ಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾರೆ ಪ್ರಿಯರೇ. ನಾವು ಯಾವ್ಯಾವ ವಿಷಯದಲ್ಲಿ ಮುರಿದೋಗಿದ ಹಾಗೆ ಮನಸ್ಸುಳ್ಳರಾಗಿ ಜೀವಿಸ್ತಿದ್ದೇವೆ ಪ್ರಿಯರೇ. ದೇವ್ರು ಅಂತ ಮುರಿದೋದ ಮನಸ್ಸುಳ್ಳರಿಗೆ ದೇವರು ಆತನು ಆಧಾರವಾಗಿದ್ದಾರೆ ಪ್ರಿಯರೇ. ಆತನು ಕುಗ್ಗಿ ಹೋಗಿದಂಥ ಮನಸ್ಸುಳ್ಳವರ ಜೀವಿತದಲ್ಲಿ ದೇವರು ಆತನು ಅಭಿವೃದ್ಧಿಪಡಿಸಿ ಆತನು ಒಳ್ಳೆ ರೀತಿಯಾಗಿ ಆತನು ನಮ್ಮನ್ನು ಉದ್ಧಾರ ಮಾಡುವಂಥ ದೇವರು ಪ್ರಿಯರೇ. ನಾವು ಯಾವ ವಿಷಯ ಭಯ ಪಡಲ್ಲಂಗೆ, ಯಾವ ವಿಷಯ ಚಿಂತಿಸಲ್ದಂಗೆ, ಯಾವ ವಿಷಯ ಕುಗ್ಗಿ ಹೋಗಲ್ದಂಗೆ ಪ್ರಿಯರೇ ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೋಣ. ನಮ್ಮ ಕುಟುಂಬ ವಿಷಯದಲ್ಲಿ ಕೆಲಸ ವಿಷಯದಲ್ಲೇ ಆಗಿರ್ಬೋದು, ಯಾವ ವಿಷಯದಲ್ಲಿ ನಾವು ಕುಗ್ಗಿ ಹೋಗಿದಂಥ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ದೇವರು ನಿಮ್ಮ ಜೊತೆಲಿ ಮಾತಾಡ್ತಿದ್ರಿ ಪ್ರಿಯರೇ. ಅಂಥ ಪರಿಸ್ಥಿತಿಗಳು, ಅಂಥ ಸಮಸ್ಯೆಗಳೆಲ್ಲ ದೇವ್ರಿಗೆ ಮುಂಚಾನೆ ಸಮಯ ಬಿಡುಗಡೆ ಕೊಡ್ತಿದ್ರಿ ಪ್ರಿಯರೇ. ನಾವು ನೀತಿವಂತರಾಗಿ ಜೀವಿಸುವಾಗ ಅಂತ ಮುರಿದಂಥ ಮನಸ್ಸುಳ್ಳವರು ಕುಗ್ಗಿ ಹೋಗುವಂಥ ಪರಿಸ್ಥಿತಿಗಳು ನಮಗೆ ಅನೇಕ ಕಷ್ಟಗಳು ಸಂಭವಿಸ್ತವೆ ಆದರೆ ಅಂತೇಳಿ ದಾವೀದ ಭಕ್ತರು ಹೇಳ್ತಾರೆ ಪ್ರಿಯರೇ. ಆದರೆ ಯೆಹೋವ ದೇವರು ಅವೆಲ್ಲವುಗಳಿಂದ ಬಿಡಿಸುವಂಥ ದೇವರು ಪ್ರಿಯರೇ. ಆಮೇನ್. ಎಷ್ಟು ಜನರು ಈ ಮುಂಜಾನೆ ಸಮಯ ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ಪ್ರಾರ್ಥನೆಯಲ್ಲಿ ಏಕೀಭವಿಸ್ತಾರೆ ಪ್ರಿಯರೇ. ನಿಜವಾಗ್ಲೂ ಈ ಪ್ರಾರ್ಥನೆ ಪೂರ್ವಕವಾಗಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಈ ವಾಗ್ದಾನ ಅದ್ಭುತ ರೀತಿಯಾಗಿ ಆತ ನೆರವೇರಿಸಲಿಕ್ಕೆ ಇಷ್ಟಪಡ್ತಿದ್ದಾರೆ ಪ್ರಿಯರೇ. ಎಷ್ಟು ಜನರು ಯಾವ್ಯಾವ ವಿಷಯದಲ್ಲಿ ನೀವು ಮುರಿದು ಹೋಗಿದಂತ ಮನಸ್ಸುಳ್ಳರಾಗಿದ್ರು, ಯಾವ ವಿಷಯದಲ್ಲಿ ಕುಗ್ಗಿ ಹೋಗಿದಂತರಾಗಿದ್ರು ಪ್ರಿಯರೇ. ನಿಮ್ಮ ಆಶೆಗಳಲ್ಲಿ ನಿರಾಶೆ ಆಗಿ ನಾವು ಏನ್ ಮಾಡಿದ್ರು ಈಗ ನಮ್ಮ ಜೀವಿತದಲ್ಲಿ ಆಶೆನೇ ಇಲ್ಲ, ಏನ್ ಮಾಡಿದ್ರು ಅದು ವ್ಯರ್ಥನೆ ಎಂಬುದಾಗಿ ಕುಗ್ಗಿ ಹೋಗಿದಂತರಾಗಿದ್ರು ಪ್ರಿಯರೇ. ಆದರೆ ದೇವರು ಎಲ್ಲ ವಿಷಯ ಆತ ನಿಮ್ಗೆ ಸಹಾಯಕನಾಗಿದ್ದು ಆತ ನಿಮ್ಮನ್ನು ಉದ್ಧಾರ ಮಾಡುವಾಗ ನೀವು ಪ್ರತಿಯೊಂದು ಮಾಡುವ ಎಲ್ಲ ವಿಷಯ ಆತ ನಿಮ್ಮ ಜೊತೆಲಿದ್ದು ನಿಮ್ಮ ಕುಟುಂಬದಲ್ಲಿ ಆತನ ಶಾಂತಿ ಸಮಾಧಾನ ಅನುಗ್ರಹಿಸ್ತಾರೆ ಪ್ರಿಯರೇ. ಈ ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶ್ವಸಿಸಿ ಬಲಪಡಿಸಿ ಸಕಲ ಸಮೃದ್ಧಿ ಜೀವನದಿಂದ ನಮ್ಮ ನಡೆಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ.
ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಸೈ ಮುಂಜಾನೆ ಸಮಲಿ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ ಅವ್ರ ಜೀವಿತದಲ್ಲಿ ಈ ವಾಗ್ದಾನ ಅದ್ಭುತ ರೀತಿಯಾಗಿ ಪ್ರಭಾ ನೀವು ಆಶೀರ್ವದಿಸುವಂತ ದೇವರಪ್ಪ ತಂದೆ ದೇವರೇ ಮುರಿದು ಹೋದಂತ ಮನಸ್ಸುಳ್ಳರಿಗೆ ತಂದೆ ನೀವು ಉದ್ಧಾರಕವಾಗಿದ್ದು ನೀವು ಸಹಾಯ ಮಾಡುವಂತ ದೇವರು ಕುಗ್ಗಿ ಹೋಗಿದಂತ ಮನಸ್ಸುಳ್ಳರ ಜೀವಿತದಲ್ಲಿ ತಂದೆ ನೀವು ಉದ್ಧಾರ ಮಾಡುವಂತ ದೇವರಪ್ಪ ತಂದೆ ದೇವರು ಯಾವ ವಿಷಯದಲ್ಲಿ ತಂದೆ ಎಷ್ಟು ಜನರು ಕುಗ್ಗಿ ಹೋಗಿದ್ದಾರೆ, ಯಾವ ವಿಷಯದಲ್ಲಿ ಎಷ್ಟು ಜನರು ಮನ ಮುರಿದು ಹೋಗಿದ್ದವರಂತರಾಗಿದ್ರು ಪ್ರಭಾ. ಅವರ ಪ್ರತಿಯೊಂದು ಪರಿಸ್ಥಿತಿಗಳು, ಪ್ರತಿಯೊಂದು ಕಷ್ಟಗಳು, ಪ್ರತಿಯೊಂದು ಸಮಸ್ಯೆಗಳು ಈ ಮುಂಜಾನೆ ಸಮಯ ಈ ವಾಗ್ದಾನ ಮುಖಾಂತರವಾಗಿ ಪ್ರಭಾ ಎಲ್ಲವನ್ನು ಬಿಡುಗಡೆ ಮಾಡಪ್ಪ. ಅವರ ಜೀವಿತದಲ್ಲಿ ಒಳ್ಳೆಯ ಅದ್ಭುತ ಕಾರ್ಯವನ್ನು ನಡೆಸುವಂತ ದೇವರಪ್ಪ ನೀವು ತಂದೆ ದೇವರು. ಎಷ್ಟು ಜನರು ನಂಬುತ್ತಾ ಇದ್ರು ಈ ಮುಂಜಾನೆ ಸಮಯ ದೇವರು ನಮಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡಿದರೆ ದೇವ್ರು ನಮ್ಮನ್ನು ಉದ್ಧಾರ ಮಾಡ್ತಿದ್ರೆ, ಆತ ನಮ್ಮನ್ನು ಸಹಾಯಕನಾಗಿದೆ, ನಮ್ಮ ಜೊತೆಯಾಗಿದ್ದಾರೆ. ಆತನು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಮ್ಮ ಜೀವಿತದಲ್ಲಿ ಆತ ನೆರವೇರಿಸುವಂತ ದೇವರಾಗಿದ್ದಾರೆ ಎಂಬುದಾಗಿ ಎಷ್ಟು ಜನ ನಂಬುತ್ತಾ ಇದ್ರು ಪ್ರಭು. ಮುಂಜಾನೆ ಸಮಯ ಈ ವಾಗ್ದಾನ ಅವರ ಜೀವಿತದಲ್ಲಿ ಎಲ್ಲಾ ವಿಷಯ ತಂದೆ ನೀವೇ ಸಹಾಯಕನಾಗಿದ್ದು ನಿಮ್ಮ ಕೃಪೆಯಿಂದ ನಡೆಸುವಂತ ದೇವರಾಗಿದ್ರೆ ಅಂತೇಳಿ ಈ ಮುಂಜಾನೆ ಸಮಯ ತಂದೆ ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ತಿಳಿಯಪಡಿಸಿದ್ರು ಪ್ರಭು. ಪ್ರತಿಯೊಂದು ವಿಷಯದಲ್ಲಿ ತಂದೆ ನೀವರ ಕುಟುಂಬದಲ್ಲಿ ಅವ್ರಿಗೆ ಬೇಕಾಗಿರೋದ ಎಲ್ಲ ವರಗಳನ್ನು ದಯಪಾಲಿಸಿ ಈ ಮುಂಜಾನೆ ಸಮಯ ತಂದೆ ಈ ವಾಗ್ದಾನ ಎಲ್ಲರ ಜೀವಿತದಲ್ಲಿ ತಂದೆ ನೀವು ಆಶ್ವಸ್ತಿ ಬಲಪಡಿಸಿ ನೀವು ನಡೆಸ್ರಿ ಅಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್. ಪ್ರಿಯರೇ, ಎಷ್ಟು ಜನರು ಈ ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆ ಮಾಡ್ಕೊಳ್ತಾರೆ ಪ್ರಿಯರೇ. ಅನೇಕರಿಗೆ ಈ ವಾಗ್ದಾನ ಶೇರ್ ಮಾಡ್ರಿ ಮತ್ತು ಒಳ್ಳೆ ಲೈಕ್ ಮಾಡ್ರಿ. ಕಮೆಂಟ್ಗಳ ಮೂಲಕವಾಗಿ ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರಾಗಿರ್ತೇವೆ ಪ್ರಿಯರೇ. ಮತ್ತು ಪ್ರತಿ ಸಾಯಂಕಾಲ 9 ಗಂಟೆಗೆ ಲೈವ್ ಇರುತ್ತೆ. ಇನ್ನು ಯಾರಾದರೂ ಹೊಸೊಬ್ರಿ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿ ಸಾಯಂಕಾಲ ಲೈವ್ದಲ್ಲಿ ಏಕೀಭವಿಸ್ರಿ ಪ್ರಿಯರೇ. ಮತ್ತು ಮುಂಜಾನೆ ವಾಗ್ದಾನ ಸಹ ಏಕೀಭವಿಸ್ರಿ. ದೇವರು ಮುಂಜಾನೆ ಸಮಯ ದೇವರು ವಾಗ್ದಾನ ಮೂಲಕವಾಗಿ ನಿಮ್ಮೆಲ್ಲರನ್ನು ಆಶ್ವಸಿಸಿ ಬಲಪಡಿಸಿ ನಡೆಸುವಂತ ದೇವ್ರ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.